ಕೊಡೋ ಸ್ವಲ್ಪ ತಡವಾಗಿದ್ದಕ್ಕೆ ಮನೆ ಹತ್ರ ಬಂದು ಮರ್ಯಾದೆ ಕಳೆದು ಬಿಟ್ಟ. ಅಷ್ಟೇ ಅಲ್ಲ ಶಿವ, ಆ ಮೂಗ ನನ್ನ ಮಗನ್ನ ದಾರಿನಲ್ಲಿ ಚಚ್ಚಿ ಮರ್ಯಾದೆ ತೆಗೆದುಬಿಟ್ಟ. ಮನೆ ಆಳಾಗ ಯಾಕೋ ಅಪ್ಪ ಮಕ್ಕಳ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಕಾಣ್ತದೆ. ನನ್ನ ಗ್ರಹಚಾರ ಯಾಕೆ ನೆಟ್ಟಿಗಿಲ್ಲವೋ ಅವ್ರ ಗ್ರಹಚಾರ ಚೆನ್ನಾಗಿಲ್ಲ ಅಂತ ಹೇಳು. ಮುಗಯ್ಯ, ತಗೋ ಇದನ್ನ, ತಗೊಳ್ಳೋ, ನಿನ್ಗೆಲ್ಲ ತಗೊಳ್ಳೋ. ಪಕ್ಕದಲ್ಲಿ ಗಣೇಶರಾಜ್ ಗೊತ್ತಾ? ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ಅವ್ರಿಗೆ ಇದನ್ನು ಕೊಟ್ಟು ಅವರೊಂದು ಪತ್ರ ಕೊಡ್ತಾರೆ, ತೆಗೆದುಕೊಂಬ. ಗಾಡಿ ಇದೆ, ಅದರಲ್ಲೇ ನೀನು ಹೋಗು. ಯಾರು ನೀವು? ಬಿಡು 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 ನನ್ನ. ನೀನೇನ್ ಹೇಳ್ಬೇಕು ಅಂತ ಇದೀನಿ ನನಗೆ ಚೆನ್ನಾಗಿ ಗೊತ್ತು ಕಣ. ಆ ಪಾಪ ನಾನು ನಿನ್ ಕೈಲಿ ಹಣ ಕಳಿಸಿದಾಗ ನಾಟಕ ಆಡಿ ನೀ ಇಲ್ಲಿ ಬರೋದೊಳಗೆ ನನ್ನ ಕೊಲೆ ಮಾಡಿಸಿ ಆ ಅಪರಾಧನ ನಿನ್ ತಲೆ ಮೇಲೆ ಹೊಡಿಸ್ಬೇಕು ಅಂತ ಮಾಡ್ರೋ ಸಂಚು ಕಣ. ಮನುಷ್ಯ ರೋಷದಿಂದ ಏನೂ ಸಾಧ್ಯ ಮಾಡೋಕ್ಕಾಗಲ್ಲ. ಇಲ್ಲೋಡು ಇಲ್ಲೋಡು, ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಕಣೋ. ನೀ ಮನುಷ್ಯ ಅಲ್ಲಪ್ಪ, ನೀ ದೇವರು. ಸಮಯಕ್ಕೆ ಸರಿಯಾದ ಬಂದು ನನ್ನ ಪ್ರಾಣ ಕಾಪಾಡಿದೆ. ಓ ಪತ್ರನ ಕೊಡ್ತೀನಿ. ನಿಮ್ಮನ್ನ ನಂಬಿದಕ್ಕಿದೆ ನಾ ಮಾಡಿದ್ದು. ಈಗ್ಲೂ ಹೇಳಿದಣಿ, ನಾಳೆ ರಾತ್ರಿಗ ಗಣೇಶರಾಯರ್ನ ಮುಚ್ಚು ಬಾಯ್. ಅಲ್ವೋ, ನನ್ನ 2 ಲಕ್ಷ ರೂಪಾಯಿ ಹೋಯ್ತಲ್ಲೋ, ಹಣ ಹಣ ಹೋಗ್ಲಿ. ನಾನು ಮಾಡಿದ ಪ್ಲಾನ್ ಎಲ್ಲ ನಾಳೆ ಕೆಲಸ ಮಾಡಿಬಿಟ್ರಲ್ಲೋ. ನಿಮ್ ಮುಖನೇ ತೋರಿಸ್ಬೇಡಿ, ನಡೀರಿ.
ರಂಗಪ್ಪ ನಿಮ್ ಮಗನ ವಿಷಯ ಎಷ್ಟೋ ಸಲ ಹೇಳಿದ್ದಾನೆ. ಮೊನ್ನೆ ಇವನ್ ಸಾಹಸ ಕಣ್ಣಾರ್ ಕಂಡುಬಿಟ್ಟೆ. ನಿಜವಾಗ್ಲೂ ನೀವು ಬಹಳ ಪುಣ್ಯವಂತರಮ್ಮ. ಏನ್ ಪುಣ್ಯನೋ ಏನ್ ಕಥೆ. ದುಡಿತೀನಿ ಅನ್ನೋ ಮಗನಿಗೆ ಒಂದು ಸರಿಯಾದ ಆಶ್ರಯ ಇಲ್ಲ. ಬೆಳೆದು ನಿಂತಿರೋ ಮಗಳಿಗೆ ಮದುವೆ ಮಾಡೋ ಶಕ್ತಿನೂ ಇಲ್ಲ. ಆ ವಿಷಯ ಮಾತಾಡಕ್ಕೆ ತಾಯಿ ನಮ್ ರಂಗಪ್ಪನ್ನು ಕರ್ಕೊಂಡು ಇಲ್ಲಿ ತನಕ ಬಂದಿರೋದು. ನಮ್ ರಾಮಣ್ಣ ಮಾಡಿದ ಪುಣ್ಯ ಈಗ ಫಲ ಕೊಡ್ತಿದೆ ಸೀತಮ್ಮನವ್ರೆ. ನಮ್ ನಾಗರಾಜನ ಗಣೇಶ ರಾಯರೇ ಕೆಲ್ಸಕ್ಕೆ ಇಟ್ಕೋತಾರಂತೆ. ಇಷ್ಟೇ ಅಲ್ಲ, ಇವ್ರೇ ಗಣ್ ನೋಡಿ ನಮ್ ರತ್ನಂಗೆ ಮದುವೆನೂ ಮಾಡ್ತಾರಂತೆ. ಎಷ್ಟೊಂದು ಭಾರ ನಮ್ಮ ಮೇಲೆ ಹೊರಿಸಿದ್ರೆ ನಾನ್ ಭಾರ ಹೊರಿಸ್ತಾ ಇಲ್ಲ ತಾಯಿ. ನಿಮ್ ಮಗ ನನ್ ತಲೆ ಮೇಲೆ ಹೊರಿಸಿರೋ ಭಾರನ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ಏನು ಗೊತ್ತಾಗ್ಲಿಲ್ಲ. ಮದ್ವೆ ನಿನ್ಗ ಓಹೋ ನಿನ್ ತಂಗಿಗ ಏನಾಗು ನಿನ್ ತಂಗಿಗ್ ಮದ್ವೆ ಅಂದ್ರೆ ಇಷ್ಟು ಸಂತೋಷ ಪಡ್ತೀಯಲ್ಲ, ನಿನಗ್ ಮದ್ವೆ ಅಂದ್ರೆ ಎಷ್ಟು ಸಂತೋಷ ಪಡ್ತಿ? ನಾಗು ಬಾಯ್ಲಿ ಬಾಯ್ಲಿ. ಅದ್ ಸರಿ, ನಾನ್ ಕೇಳ್ತೀನಿ, ಸತ್ಯೋಗ್ಲೇ ಇರ್ತೀಯ? ನೀನ್ ಯಾರ್ ಕಂಡ್ರೆ ಇಷ್ಟ? ಹೇಳ್ ನಾಗು. ಅಯ್ಯೋ ಅಯ್ಯೋ, ನನ್ನ ಮಗು ಬಿದ್ದೋಗಿದೆ, ಕಾಪಾಡಪ್ಪ. ಮಾತಾಡು ವೇಣು, ವೇಣು ಮಾತಾಡು. ಏನಾಯ್ತಪ್ಪ? ನಾಗಣ್ಣ, ನನ್ ಮಗುನ ಉಳಿಸ್ಕೊಟ್ಬಿಟ್ಟೆಪ್ಪ. ನಿನ್ ಉಪಕಾರನ ಈ ಜನ್ಮದಲ್ಲಿ ಮರೆಯೋಲ್ಲ. ನಿನ್ನ ಮುದ್ದಾಡಲು ಪ್ರೆಸಿಡೆಂಟ್ ಮಗ ತೋಟದ ಮೇಲೆ ಕುಳ್ಳುಡುಗಿನ ಕೆಡುತ್ತಾನೆ, ಅವ್ರ ಅಪ್ಪನಿಗೆ ಹೇಳ್ಬೇಕು. For more updates, like, comment, subscribe to our channel.